ಆಹ್ವಾನ ಅಂತ ನಾನು ಹೇಳಿದ್ದು, ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ಸಿಂದ ಯಾರಾದರೂ ಅಪ್ರೋಚ್ ಮಾಡಿಲ್ವಾ, ಕೇಳಿಲ್ವಾ ಅಂದರೆ ಖಂಡಿತ ಕೇಳ್ತಾರೆ, ಕೇಳ್ತಾನೇ ಇರ್ತಾರೆ. ಯಾಕೆಂದರೆ ನಮಗೆಲ್ಲರೂ ಪರಿಚಯ ಇರೋರೇ. ಅಲ್ಲಿ ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ. ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂಥ ಇದರಲ್ಲಿ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಚೆಲುವರಾಯಸ್ವಾಮಿ ಅವರು ನನ್ನನ್ನು ಪರ್ಸ್ನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ. ಆಹ್ವಾನ ಅಂತ ನಾನು ಹೇಳಿದ್ದು, ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ಸಿಂದ ಯಾರಾದರೂ ಅಪ್ರೋಚ್ ಮಾಡಿಲ್ವಾ, ಕೇಳಿಲ್ವಾ ಅಂದರೆ ಖಂಡಿತ ಕೇಳ್ತಾರೆ, ಕೇಳ್ತಾನೇ ಇರ್ತಾರೆ. ಯಾಕೆಂದರೆ ನಮಗೆಲ್ಲರೂ ಪರಿಚಯ ಇರೋರೇ. ಅಲ್ಲಿ ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ. ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂಥ ಇದರಲ್ಲಿ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಚೆಲುವರಾಯಸ್ವಾಮಿ ಅವರು ನನ್ನನ್ನು ಪರ್ಸ್ನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ. ಆಹ್ವಾನ ಅಂತ ನಾನು ಹೇಳಿದ್ದು, ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ಸಿಂದ ಯಾರಾದರೂ ಅಪ್ರೋಚ್ ಮಾಡಿಲ್ವಾ, ಕೇಳಿಲ್ವಾ ಅಂದರೆ ಖಂಡಿತ ಕೇಳ್ತಾರೆ, ಕೇಳ್ತಾನೇ ಇರ್ತಾರೆ. ಯಾಕೆಂದರೆ ನಮಗೆಲ್ಲರೂ ಪರಿಚಯ ಇರೋರೇ. ಅಲ್ಲಿ ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ. ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂಥ ಇದರಲ್ಲಿ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಚೆಲುವರಾಯಸ್ವಾಮಿ ಅವರು ನನ್ನನ್ನು ಪರ್ಸ್ನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.